ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತು ಮಾರ್ಕೆಟ್ಸ್ ಬಿದ್ದಿದೆ, ಅದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಫಿಗರ್ಸ್ ಹಾಕಿದ್ದೀನಿ ಇವತ್ತು. ಹ್ಯಾಂಗ್ ಸೆಂಗು -2.99% ಆಗಿತ್ತು, ಜಪಾನ್ 1.7% ನೆಗೆಟಿವು, ಜರ್ಮನಿ 1.77% ನೆಗೆಟಿವು, ಫ್ರಾನ್ಸ್ 1.76% ನೆಗೆಟಿವು, UK 1.88% ನೆಗೆಟಿವು ಹಾಗೂ ನ್ಯಾಸ್ಡ್ಯಾಕು 2.05% ಡೌನ್ ಆಗಿತ್ತು. ಇದು ಕೆಲವು ಫಿಗರ್ಸು ಚೇಂಜ್ ಆಗ್ಬೋದು, ಯಾಕಂದರೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿರಲಿಲ್ಲ. ಇವತ್ತೊಂದು ದೊಡ್ಡ ಕ್ರ್ಯಾಶ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಿಗೆ. ನಿಫ್ಟಿ ಅಪ್ರಾಕ್ಸಿಮೇಟ್ಲಿ 180 ಪಾಯಿಂಟ್ ಡೌನು 17,417 ರೇಂಜಲ್ಲಿ ಇದೆ ಹಾಗೂ ಸೆನ್ಸೆಕ್ಸ್ 650 ಪಾಯಿಂಟ್ಸ್ ಡೌನು 59,173. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಮಾರ್ಕೆಟ್ಸು ಎಕ್ಸಾಕ್ಟಾಗಿ ಕ್ಲೋಸ್ ಆಗಿರಲಿಲ್ಲ. ಇದು ಸೆಕೆಂಡ್ ಟೈಮು ಲಾಸ್ಟ್ 2 ವಾರದಲ್ಲಿ ನಿಫ್ಟಿ ಅಕ್ಟೋಬರ್ 2022 ಲೆವೆಲ್ಸಿಗೆ ವಾಪಸ್ ಬಂದಿದೆ. ಒಂದು ಸೀಸಾವ್ ಮೂವ್ಮೆಂಟ್ ಇದೆ ನಿಫ್ಟಿಯಲ್ಲಿ, ಅಂದರೆ ಕೆಲವು ದಿವಸ ಪಾಸಿಟಿವ್, ಕೆಲವು ದಿವಸ ನೆಗೆಟಿವ್, ಆದರೆ ಓವರ್ ಆಲ್ ನೋಡಿದರೆ ಒಂಥರ ಅದೇ ಲೆವೆಲಲ್ಲಿದೆ, ಸುಮ್ಮನೆ ಅಲ್ಲೆಲ್ಲೇ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇದೊಂಥರ ತುಂಬ ವಾಲಟೈಲ್ ಆಗಿದೆ ಮಾರ್ಕೆಟ್ಸು. ಈ ಪರ್ಟಿಕ್ಯುಲರ್ ನಿಫ್ಟಿ ಗ್ರಾಫನ್ನು ನೋಡಿ, ಅಲ್ಲಿ ಒಂದು ಗ್ರೀನ್ ಸ್ಟಾರ್ ಹಾಕಿದ್ದೀನಿ ಮತ್ತು ಒಂದು ರೆಡ್ ಬಾಕ್ಸ್ ಹಾಕಿದ್ದೀನಿ. ನೀವು ನೋಡ್ಬೋದು ಈಚ್ ಗ್ರೀನ್ ಸ್ಟಾರು ಪ್ರೀವಿಯಸ್ ಗ್ರೀನ್ ಸ್ಟಾರ್ಗಿಂತ ಲೋವರ್ ಇದೆ ಹಾಗೂ ಅದೊಂಥರ ಸೈನು, ಇಂಡಿಕೇಷನು, ಇದಕ್ಕೆ ಲೋವರ್ ಹೈಸ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಮಾರ್ಕೆಟು ಡೌನ್ ಟ್ರೆಂಡಲ್ಲಿದೆ ಅಂತ ತೋರಿಸ್ತಾ ಇದೆ. ಅದೇ ಥರ ರೆಡ್ ಬಾಕ್ಸಸ್ ಇದೆ, ಅದನ್ನು ನೋಡಿ ಆ ಪರ್ಟಿಕ್ಯುಲರ್ ಲೋವರ್ ಲೆವೆಲ್ಸು, ಈಚ್ ಲೋವರ್ ಲೆವೆಲು ಪ್ರೀವಿಯಸ್ ಲೋವರ್ ಲೆವೆಲ್ಗಿಂತ ಕಮ್ಮಿ ಇದೆ, ಅದಕ್ಕೆ ಲೋವರ್ ಲೋಸ್ ಅಂತ ಕರಿತೀವಿ. ಇದೊಂದು ಕ್ಲಾಸಿಕ್ ಇಂಡಿಕೇಷನ್ ಆಫ್ ಡೌನ್ವರ್ಡ್ ಮೂವ್ಮೆಂಟ್ ಅಥವಾ ಡೌನ್ ಟ್ರೆಂಡು. ಅದೇ ಥರ 200 ಡೇಸ್ ಗ್ರಾಫ್ ಆಫ್ ನಿಫ್ಟಿ ಹಾಕಿದ್ದೀನಿ. ಮೊನ್ನೆ ನಿಫ್ಟಿ 200 ಡೇಸ್ ಮೂವಿಂಗ್ ಆವ್ರೇಜ್ ಮೇಲೆ ಹೋಗಿತ್ತು, ಆದರೆ ಅದಾದಮೇಲೆ ಇಮಿಡಿಯೇಟಾಗಿ ಫ್ಯೂ ಡೇಸಲ್ಲಿ ಕೆಳಗೆ ಬಂದು ಈಗ ಒಂಥರ ಸೆಲ್ ಇಂಡಿಕೇಷನ್ ತೋರಿಸ್ತಾ ಇದೆ. ಅದಕ್ಕೆ ಮೀನಿಂಗ್ ಏನಂದರೆ ಸಪೋರ್ಟ್ ಸಿಗ್ತಾ ಇಲ್ಲ ನಿಫ್ಟಿಗೆ, ಜಾಸ್ತಿ ಡೌನ್ವರ್ಡ್ ಪ್ರೆಷರ್ ಇದೆ ಅಂತ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇಸ್ ಮೂವಿಂಗ್ ಆವ್ರೇಜು ಒಂದು ಗುಡ್ ಸಪೋರ್ಟು, ಒಂದು ಸ್ಟಾಕ್ ಇರಲಿ, ಒಂದು ಇಂಡೆಕ್ಸಿಗಿರಲಿ. ಆದರೆ ಅದು ಸಪೋರ್ಟು ಕರೆಕ್ಟಾಗಿ ಸಿಗ್ತಾ ಇಲ್ಲ, ಅದಕ್ಕಿಂತ ಕೆಳಗೆ ಈಸಿಯಾಗಿ ಹೋಗ್ತಾ ಇದೆ ಅಂದರೆ ಅದು ಸೈನ್ ಆಫ್ ವೀಕ್ನೆಸ್ಸು. ಅದೇ ಥರ ಲೋವರ್ ಹೈಸ್ ಆ್ಯಂಡ್ ಲೋವರ್ ಲೋಸಿಗೆ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ, ಯಾಕಂದರೆ ಪ್ರೀವಿಯಸ್ ಹೈಯನ್ನು ಬೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಲಾಸ್ಟ್ ಕೆಲವು ತಿಂಗಳಲ್ಲಿ ಸ್ವಲ್ಪ ಸಣ್ಣ ರ್ಯಾಲಿ ಆದ್ರೂ ಮಾರ್ಕೆಟು ಇಮಿಡಿಯೇಟಾಗಿ ಬೀಳ್ತಾ ಇದೆ ಹಾಗೂ ಪರ್ಟಿಕ್ಯುಲರ್ ರೇಂಜಲ್ಲೇ ಮೂವ್ ಆಗ್ತಾ ಇದೆ. ಕೆಲವರು ಇದಕ್ಕೆ ಬುಲ್ ಟ್ರ್ಯಾಪ್ ಅಂತ ಕರೀತಾ ಇದ್ದಾರೆ, ಅಂದರೆ ಬುಲ್ಸನ್ನು ಟ್ರ್ಯಾಪ್ ಮಾಡೋದಕ್ಕೆ ಈ ಥರ ಒಂದು ಪ್ಲ್ಯಾನ್ ಹಾಕ್ತಾ ಇದ್ದಾರೆ ಬೇರ್ಸ್ ಅಂತ. ನಿಫ್ಟಿ ಸ್ಲೋ ಆಗಿ 18,800ಇಂದ 17,350, 17,400 ಲೆವೆಲಿಗೆ ಬಂದುಬಿಟ್ಟಿದೆ ಹಾಗೂ ಯೂಶ್ವಲಿ ಇದೇ ಥರನೇ ಆಗಿದೆ. ಓವರ್ ಆಲ್ ಕರೆಕ್ಷನಲ್ಲಿ ಸ್ಲೋ ಆಗಿ ಮಾರ್ಕೆಟ್ ಬೀಳ್ತಾ ಹೋಗುತ್ತೆ. ಈಗ ನೀವು ನೋಡಿದರೆ ಆ್ಯಕ್ಚುಲಿ ತುಂಬ ನೆಗೆಟಿವ್ ನ್ಯೂಸ್ ಅಂತ ಮಾರ್ಕೆಟಲ್ಲಿ ಇಲ್ಲ, ಆದರೆ ಪಾಸಿಟಿವ್ ನ್ಯೂಸು ಇಲ್ಲ. ಅದಕ್ಕೋಸ್ಕರ ಮಾರ್ಕೆಟು ಒಂದು ಲೆವೆಲಲ್ಲಿ ವೀಕ್ ಇದೆ. ಯೂಶ್ವಲಿ ಏನು ನೋಡ್ತೀವಿ ಅಂದರೆ ಡೌನ್ ಟ್ರೆಂಡಲ್ಲಿ ಎಲ್ಲ ನ್ಯೂಸು ನೆಗೆಟಿವ್ ಆಗಿ ಪರ್ಸೀವ್ ಆಗುತ್ತೆ ಹಾಗೂ ಅಪ್ ಟ್ರೆಂಡಲ್ಲಿ ಎಲ್ಲ ನ್ಯೂಸು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ಸಿಗೆ. ಅದೇ ಥರ 2021 ಎಲ್ಲ ಟೈಮು ಮಾರ್ಕೆಟು ಆಲ್ಮೋಸ್ಟ್ ಮೇಲೆ ಹೋಗ್ತಾ ಇತ್ತು ಕಂಟಿನ್ಯೂಸ್ ಆಗಿ, ಯಾಕಂದರೆ ಆವಾಗ ಅಪ್ ಟ್ರೆಂಡ್ ಇತ್ತು, ಎಲ್ಲ ನ್ಯೂಸು ಪಾಸಿಟಿವ್ ನ್ಯೂಸ್ ಅಂತ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ತೊಗೊಳ್ತಿದ್ರು, ಇನ್ವೆಸ್ಟರ್ಸ್ ನೋಡ್ತಿದ್ರು ಅದನ್ನು. ಈ ಥರ ಫೇಸಸಲ್ಲಿ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಒಂಥರ ಕಷ್ಟ, ಯಾಕಂದರೆ ತುಂಬ ವಾಲಟೈಲ್ ಇರ್ತದೆ, ಅಷ್ಟು ಈಸಿಯಾಗಿ ದುಡ್ಡು ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾ ಇಲ್ಲ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ತುಂಬ ಖುಷಿ ಆಗ್ತಾ ಇರಬೇಕು, ಯಾಕಂದರೆ ಆವಾಗ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ ಹಾಗೂ ಆವಾಗ ಸ್ಟಾಕ್ಸು ಲೋವರ್ ಪ್ರೈಸಲ್ಲಿ ಸಿಗ್ತಾ ಇದೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಹಾಗೂ ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.